ವೃಷಭರಾಶಿಯವರಿಗೆ ಕಲ್ಪಾಂಗ ಸ ಸುಖಾರ್ಥ ಮಿತ್ರತನಯ ತ್ಯಾಗಿ ಪ್ರಿಯ ಶೌಕ್ರಭೇ ಅಂತ ಹೇಳುತ್ತೆ. ವೃಷಭರಾಶಿಗೆ ಗುರುಪ್ರವೇಶ ಆದಾಗ ಸ ಸುಖ ಅರ್ಥತನಯ, ಸುಖ ಅಂತಕ್ಕಂಥದ್ದು ಏರ್ಪಾಡಾಗುತ್ತೆ. ಮಕ್ಕಳಿಂದ ಸೌಖ್ಯತೆ, ನೆಮ್ಮದಿ. ಎಷ್ಟು ದಿವಸ ಓಡಾಡ್ರಾಗಿದ್ರು ಹಿಡಿಯೋದು ಕಷ್ಟ, ಮಾತು ಕೇಳೋದಿಲ್ಲ ಅಂತ ನಿಮಗೆ ಕಿರಿಕಿರಿಯಾಗಿದ್ದರೆ ಈಗ ಹಾಗಲ್ಲ. ಸ್ವಲ್ಪ ಮಟ್ಟಿಗೆ ಮಕ್ಕಳು ಜೊತೆಗೆ ಸ್ನೇಹಿತರು, ಬಂಧುಗಳು ಇವರೆಲ್ಲರ ಸಹಕಾರ ಸಿಗ್ತಾ ಹೋಗುತ್ತೆ. ಜನ್ಮದ ಗುರುವಿಗೆ ಸಾಮಾನ್ಯವಾಗಿ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಜನ್ಮಕ್ಕೆ ಗುರು ಬಂದರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟು ಮಾಡ್ತಾನೆ. ಯಾಕೆಂದರೆ ನಿಮ್ಮ ರಾಶಿಗೆ ಅವನು ಅಷ್ಟಮಾಧಿಪತಿ. ಹೀಗಾಗಿ ಬೃಹತ್ತಾದ ಅಂದರೆ ದೊಡ್ಡ ಪ್ರಮಾಣದ ಲಾಸ್ ಆಗುವ ಸಾಧ್ಯತೆಗಳಿರ್ತವೆ. ಎಚ್ಚರಿಕೆ ಇರಬೇಕು. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಇರುತ್ತೆ, ಎಚ್ಚರಿಕೆ ಇರಬೇಕು. ಸ್ವಲ್ಪ ಕಣ್ಣೀರು ಹಾಕ್ತೀರಾ, ಮನಸ್ಸಿಗೆ ಸ್ವಲ್ಪ ನೋವಾಗುವ ಸಾಧ್ಯತೆ ಇದೆ. ಅವನು ಲಾಭಾಧಿಪತಿಯೂ ಹೌದು. ಹೀಗಾಗಿ ಲಾಭ ಇಲ್ಲ ಅಂತಲ್ಲ, ಲಾಭವೂ ಇದೆ, ಸ್ವಲ್ಪ ಮಟ್ಟಿಗೆ ತೊಡಕುಗಳಿದೆ. ನಿಮ್ಮ ಪಾಲಿಗೆ ಈ ಗುರುವಿನ ಪರಿವರ್ತನೆ ನಿಮ್ಮ ರಾಶಿಗೆ ಬಂದಿರತಕ್ಕಂಥದ್ದು ತುಂಬ ಹೆಚ್ಚಿನ ಶುಭ ಫಲವನ್ನು ಅಂತಲ್ಲ, ತುಂಬ ಕಡೆಗಣಿಸೋದು ಅಂತಲ್ಲ, ಮಧ್ಯಮ ಸ್ತರದಲ್ಲಿ ಸಾಗುತ್ತೆ. ನಿಮ್ಮ ರಾಶಿಗೆ ಬಲ ಏನು ಗೊತ್ತಾ? ನಿಮ್ಮ ರಾಶಿಯಿಂದ 10ನೇ ಮನೆ ಇರತಕ್ಕಂಥ ಶನೈಶ್ಚರ. ವಸ್ತುತಃ ಒಂದು ವರ್ಷದ ಫಲವನ್ನು ಗಮನಿಸುವಾಗ ಗುರು ಶನಿ ಇವರನ್ನೇ ಗಮನದಲ್ಲಿಟ್ಕೊಳ್ಬೇಕು ಅಂತಿದೆ. ಹೀಗಾಗಿ ವೃತ್ತಿಯಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ, ನಿಮ್ಮ ಕಾರ್ಯಸ್ಥಳಗಳಲ್ಲಿ, ನಿಮ್ಮ ಅಧಿಕಾರ ವಲಯದಲ್ಲಿ ನಿಮಗೆ ಹೆಚ್ಚಿನ ಸೌಲಭ್ಯಗಳು, ಹೆಚ್ಚಿನ ಅಧಿಕಾರದ ಬಲ ಹಾಗೂ ವಾತಾವರಣ ಹಿತವಾಗ್ತಾ ಹೋಗುತ್ತೆ. ಏನು ಆತಂಕ ಮಾಡ್ಕೋಬೇಡಿ. ಆರೋಗ್ಯದ ಕಡೆ ನಷ್ಟಗಳು, ಅನಗತ್ಯವಾಗಿ ಇನ್ಯಾರಿಗೋ ಶ್ಯೂರಿಟಿ ಹಾಕಿಬಿಡ್ತಕ್ಕಂಥದ್ದು, ಅನಗತ್ಯವಾಗಿ ಇನ್ಯಾವುದನ್ನು ಒಪ್ಕೊಂಡ್ಬಿಡ್ತಕ್ಕಂಥದ್ದು, ಅಥವಾ ಸೋಲುಂಟಾಗುವ ಸ್ಥಳ ಅದು ಅಷ್ಟಮ ಸ್ಥಾನ. ಹೀಗಾಗಿ ಗುರುತರವಾದ ಸನ್ನಿವೇಶಗಳಲ್ಲಿ ಯಾವುದೋ ಒಂದು ಸಭೆ ಅಥವಾ ಇನ್ಯಾವುದೋ ಒಂದು ಗುಂಪು, ಅಲ್ಲಿ ಏನಾಗುತ್ತೆ ನಿಮಗೆ ಸ್ವಲ್ಪ ಅಪಮಾನ, ಮನಸ್ಸಿಗೆ ನೋವಾಗುವಂಥ ಘಟನೆ ನಡೆಯೋದು. ಚರ್ಚೆಗಳಲ್ಲಿ ಭಾಗಿಯಾಗಬೇಡಿ. ವಾದ, ಚರ್ಚೆ ಇವುಗಳಲ್ಲಿ ನಿಮಗೆ ಸೋಲು ಅಥವಾ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ವೃಷಭರಾಶಿಯವರು ಸ್ವಲ್ಪ ಎಚ್ಚರಿಕೆ ಬೇಕು. ಪ್ರತಿ ಹಂತದಲ್ಲೂ ಎಚ್ಚರವಾಗಿದ್ದರೆ ತೊಂದರೆ ಇಲ್ಲ. ಹೇಳಿದಲ್ಲಿ ಸ ಸುಖಾರ್ಥ ಮಿತ್ರತನಯ ತ್ಯಾಗಿ ಅಂತ ಹೇಳಿದೆ. ನಿಮಗೆ ದಾನ ಮಾಡ್ತಕ್ಕಂಥ ಸ್ವಭಾವ, ದಾನ ಮಾಡ್ತಕ್ಕಂಥ ಗುಣ ಎಲ್ಲ ಬಂದುಬಿಡುತ್ತೆ. ಇದೆಲ್ಲ ಒಳ್ಳೆಯ ಗುಣವೇ, ಆದರೂ ಎಚ್ಚರಿಕೆ ಬೇಕು. ತಪ್ಪದೇ ನೀವು ಮಾಡಬೇಕಾದ ಪರಿಹಾರ ಏನಪ್ಪ ಅಂತಂದರೆ ಗುರುಚರಿತ್ರೆ ಪಾರಾಯಣ ಮಾಡ್ತಕ್ಕಂಥದ್ದು, ಗುರುಚರಿತ್ರೆ ಪುಸ್ತಕವನ್ನು ಓದುವಂಥವರಿಗೆ ದಾನ ಮಾಡ್ತಕ್ಕಂಥದ್ದು, ಅಥವಾ ನೀವು ಓದುವಂಥ ಮನೋಭಾವನ ಬೆಳೆಸ್ತಕ್ಕಂಥದ್ದು. ಇನ್ನೊಬ್ಬರಿಗೆ ಹೇಳಬೇಕು, ಗುರುಚರಿತ್ರೆಯನ್ನು ಓದಿ ನೀವು ಚೆನ್ನಾಗಾಗುತ್ತೆ ನಿಮಗೆ ಅಂತ. ನೀವು ಅಲ್ಲದೆ ಅವರನ್ನು ಉದ್ಧಾರ ಮಾಡಿದ ಹಾಗಾಗುತ್ತೆ. ತನ್ನ ಮೂಲಕ ಗುರುಕೃಪೆ ಬರುತ್ತದೆ. ಇದನ್ನು ಮಾಡಿ, ತುಂಬ ಅನುಕೂಲ ಆಗುತ್ತೆ. ತೊಡಕೆಲ್ಲ ಬಿಡಿಸಿ ಹೋಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.